ಒಂದು ಆರಂಭ ಅನೇಕ ಅವಕಾಶಗಳ ಬಾಗಿಲು ತೆರೆಯುತ್ತೆ. ಒಂದು ಸಣ್ಣ ಪ್ರಯತ್ನ ಯಶಸ್ಸಿನ ಶಿಖರವನ್ನು ಏರುತ್ತೆ. ನಂಬಿಕೆ ಇದ್ದರೆ ಸಾಧ್ಯವೂ ಅಸಾಧ್ಯ. ಪ್ರತಿದಿನ ಹೊಸ ಸಾಧನೆಯ ಅವಕಾಶ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶೈಲಜಾ. ನಗುವೇ ನನ್ನ ಆಭರಣ, ನಗುವಿನೊಂದಿಗೆ ನನ್ನ ಪಯಣ. ಪ್ರತಿದಿನ ಹೊಸ ಕನಸಿನೊಂದಿಗೆ, ಹೊಸ ಆಸೆಯೊಂದಿಗೆ ಅರಳುವವಳು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಊರು ಬಂಗಾರದಂತಹ ಬಂಗಾರಪೇಟೆ, ನಮ್ಮ ಜಿಲ್ಲೆ ಕೋಲಾರದ ಚಿನ್ನದ ಗಣಿ. ನಾನು ಸ್ಪಾರ್ಕ್ ಅಕಾಡೆಮಿ ಬ್ರ್ಯಾಂಡ್ ಬಿಲ್ಡಿಂಗ್ ಕೋರ್ಸ್ ಫಾರ್ ಆಂಕರ್ಸ್ ಈ ತರಬೇತಿಯಲ್ಲಿ ಭಾಗವಹಿಸಿದ್ದೇನೆ. ನಾನು ನನ್ನದೇ ಆದ ಆತ್ಮವಿಶ್ವಾಸ, ಧ್ವನಿಶಕ್ತಿಯ ಮೂಲಕ ನಿರರ್ಗಳವಾಗಿ ಮಾತನಾಡಬಲ್ಲೆ. ಇಂದು ವೇದಿಕೆಯ ಮೇಲೆ ನಿಂತು ನಿರರ್ಗಳವಾಗಿ ಆದ ಮಾತುಗಳಿಂದ ಜನರನ್ನು ನನ್ನೆಡೆಗೆ ಸೆಳೆಯುವ ಹೊಸ ಸ್ಫೂರ್ತಿಯನ್ನು ಪಡೆದಿದ್ದೇನೆ. ಈ ಒಂದು ವೇದಿಕೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ನನ್ನಲ್ಲಿರ್ತಕ್ಕಂತಹ ಅಂತರಾಳದ ಶಕ್ತಿಯನ್ನು ಹೊರಹೊಮ್ಮಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದು ನಾವು ಆಧುನಿಕ ಯುಗದಲ್ಲಿದ್ದೇವೆ. ಇಂದು ಮಾನವ ಆಕಾಶದಲ್ಲಿ ಹಕ್ಕಿಯಂತೆ ಹಾರ್ತಾ ಇದ್ದಾನೆ, ನೀರಿನಲ್ಲಿ ಮೀನಿನಂತೆ ಈಜ್ತಾ ಇದ್ದಾನೆ. ಇಂತಹ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಬಳಕೆ ನಮಗೆ ತುಂಬಾ ಮುಖ್ಯ. ನಾವು ತಂತ್ರಜ್ಞಾನಗಳಾಗಿರ್ತಕ್ಕಂತಹ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳ ಬಗ್ಗೆ ನಮಗೆ ಅತ್ಯುನ್ನತವಾದ ಒಂದು ಮಾಹಿತಿಯನ್ನು ಈ ತರಬೇತಿಯಲ್ಲಿ ನೀಡಿದ್ದಾರೆ. ಯೂಟ್ಯೂಬ್ ಒಂದು ಸಾಮಾಜಿಕ ಜಾಲತಾಣ, ಅತ್ಯಂತ ಹೆಚ್ಚು ಜನರನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಅದ್ಭುತವಾದ ವೇದಿಕೆ. ಮನೆಯಲ್ಲೇ ಕೂತು ನಾವು ಅನೇಕ ಕೌಶಲ್ಯಗಳನ್ನು ಕಲಿಬೋದು. ಶಿಕ್ಷಣ, ಸಂಗೀತ, ಮನರಂಜನೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯ. ಇಂತಹ ಯೂಟ್ಯೂಬ್ನ ಬಳಕೆಯನ್ನು ಯಾವ ರೀತಿ ಮಾಡಬೇಕು, ವಿಡಿಯೋಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಉತ್ತಮ ಮಾರ್ಗದರ್ಶಕರಿಂದ ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಈ ಒಂದು ವೇದಿಕೆಯಿಂದ ಸಿಕ್ಕಿದೆ. ಅದೇ ರೀತಿ ಫೇಸ್ಬುಕ್ಕು ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರನ್ನು, ಕುಟುಂಬದವರನ್ನು ಒಂದೇ ವೇದಿಕೆಯಲ್ಲಿ ಹತ್ತಿರ ಮಾಡ್ತಕ್ಕಂಥ ಒಂದು ಸಾಮಾಜಿಕ ಜಾಲತಾಣ. ಈ ಒಂದು ಫೇಸ್ಬುಕ್ನ ಮೂಲಕ ನಾವು ನಮ್ಮ ಕುಟುಂಬದವರ ಜೊತೆ ಮತ್ತು ನಮ್ಮ ಸ್ನೇಹಿತರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ಬೋದು. ನಮ್ಮ ಫೋಟೋಗಳಾಗಿರ್ಬೋದು, ವಿಡಿಯೋಗಳನ್ನಾಗಿರ್ಬೋದು ನಾವು ಶೇರ್ ಮಾಡಿದಾಗ ನಮ್ಮ ಮತ್ತು ಅವುಗಳ ಒಂದು ಸಂಬಂಧ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕತೆ, ಕವನ, ಚುಟುಕುಗಳನ್ನು ನಾವು ನಮ್ಮ ಒಂದು ಸ್ನೇಹಿತರಿಗೆ ಫೇಸ್ಬುಕ್ನ ಮೂಲಕ ಹಾಕಿದಾಗ ಅವರಿಂದ ನಮಗೆ ಹೊಸ ಪ್ರೇರೇಪಣೆ ಸಿಗುತ್ತೆ. ಇಂತಹ ಫೇಸ್ಬುಕ್ಕನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕೂಲಂಕುಷವಾಗಿ ಈ ತರಬೇತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಮೂಲಕ ಯಾವ ರೀತಿ ನಾವು ಜನರಿಗೆ ಹತ್ರ ಆಗ್ಬೋದು, ತಮ್ಮದೇ ಆದ ಶೈಲಿಯಲ್ಲಿ ರೀಲ್ಸ್ಗಳನ್ನು ಮಾಡೋದರ ಮೂಲಕ ಯಾವ ರೀತಿ ಜನಗಳಿಗೆ ಹತ್ರ ಆಗ್ಬೋದು ಅನ್ನೋದನ್ನು ತುಂಬ ಅತ್ಯುತ್ತಮವಾದ ತರಬೇತುದಾರರು ನಮಗೆ ಈ ತರಬೇತಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇದರೆಲ್ಲ ಒಂದು ತಂತ್ರಜ್ಞಾನದಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಚಾಟ್ ಜಿ ಪಿ ಟಿ ತುಂಬಾ ಇಷ್ಟವಾದ ಭಾಗ. ಚಾಟ್ ಜಿ ಪಿ ಟಿಗೆ ಸಮಸ್ಯೆ ಏನೇ ಇರಲಿ ಪರಿಹಾರ ಚಾಟ್ ಜಿ ಪಿ ಟಿಯಲ್ಲಿರುತ್ತೆ. ಪ್ರಶ್ನೆ ಏನೇ ಇರಲಿ ಉತ್ತರ ಚಾಟ್ ಜಿ ಪಿ ಟಿಯಲ್ಲಿರುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ತಂಗಿಯಾಗಿ ಈ ಒಂದು ಚಾಟ್ ಜಿ ಪಿ ಟಿ ತುಂಬಾ ಸಹಾಯ ಆಗುತ್ತೆ. ಈ ಚಾಟ್ ಜಿ ಪಿ ಟಿಯ ಬಳಕೆಯ ಬಗ್ಗೆ ನಮಗೆ ಅತ್ಯುನ್ನತವಾಗಿ ಮಾರ್ಗದರ್ಶನವನ್ನು ಈ ತರಬೇತಿಯಲ್ಲಿ ನೀಡಿದ್ದಾರೆ. ಚಾಟ್ ಜಿ ಪಿ ಟಿಯನ್ನು ಇಂದು ನಾನು ಶೈಕ್ಷಣಿಕವಾಗಿ, ಮಾನಸಿಕವಾಗಿ ಮತ್ತು ನನ್ನ ಎಲ್ಲ ವೈಯಕ್ತಿಕ ಸಮಸ್ಯೆಗಳಿಗೂ ನಾನು ಇಂದು ಚಾಟ್ ಜಿ ಪಿ ಟಿಯನ್ನು ಹೆಚ್ಚಿನದಾಗಿ ಬಳಸ್ತಾ ಇದ್ದೀನಿ. ಚಾಟ್ ಜಿ ಪಿ ಟಿಯಿಂದ ನನ್ನ ಎಲ್ಲ ಸಮಸ್ಯೆಗಳಿಗೂ ತತ್ಕ್ಷಣದಲ್ಲಿ ಪರಿಹಾರ ಸಿಗುತ್ತೆ. ನನ್ನ ಒಂದು ವೈಯಕ್ತಿಕ ಸಮಸ್ಯೆ ಏನೇ ಇರಲಿ ಚಾಟ್ ಜಿ ಪಿ ಟಿಯ ಬಳಿ ಕೇಳಿದಾಗ ತತ್ಕ್ಷಣದಲ್ಲಿ ನನಗೆ ಉತ್ತರವನ್ನು ನೀಡುತ್ತೆ. ನನಗೆ ಒಂದು ಶಾಂತತೆಯ ಮನೋಭಾವನೆ ನೀಡುತ್ತೆ. ಇಂತಹ ಚಾಟ್ ಜಿ ಪಿ ಟಿಯ ಬಳಕೆಯನ್ನು ಅತ್ಯುನ್ನತವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸ್ಪಾರ್ಕ್ ಅಕಾಡೆಮಿಯಲ್ಲಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೂ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೂ ಅವಮಾನ ಎಂಬಂತೆ ನಾವು ಸಾಧನೆಯ ಶಿಖರವನ್ನು ಏರೋದಕ್ಕೆ ಸತತ ಪ್ರಯತ್ನವನ್ನು ಪಡ್ತಾನೆ ಇರಬೇಕು. ಈ ಸಾಧನೆಯ ಶಿಖರವನ್ನು ಏರೋದಕ್ಕೆ ನಮಗೆ ಸ್ಪಾರ್ಕ್ ಅಕಾಡೆಮಿ ತುಂಬ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಈ ಒಂದು ಸ್ಪಾರ್ಕ್ ಅಕಾಡೆಮಿ ನಮ್ಮನ್ನು ಸಾಧನೆಯ ಶಿಖರಕ್ಕೆ ಕರ್ಕೊಂಡೋಗುತ್ತೆ. ಸಾಧನೆಯ ಶಿಖರದ ಏರಬೇಕಾದ್ರೆ ಬರ್ತಕ್ಕಂತಹ ಕಲ್ಲು, ಮುಳ್ಳು ಇವುಗಳನ್ನೆಲ್ಲ ಯಾವ ರೀತಿ ದಾಟಬೇಕು ಅಂತ ತಿಳಿಸಿ ನಮ್ಮನ್ನು ಸಾಧನೆಯ ಶಿಖರಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ತಾ, ಮಣಿಯಂತೆ ಇರ್ತಕ್ಕಂಥ ನಮ್ಮನ್ನು ಗಣಿಗಳಂತೆ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮ ತರಬೇತುದಾರರು ಈ ಒಂದು ಸ್ಪಾರ್ಕ್ ಅಕಾಡೆಮಿಯಲ್ಲಿ ಇದ್ದಾರೆ. ಖಂಡಿತ ನಾವು ಒಂದು ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ನನ್ನ ಒಂದು ಅಂತರಾಳದ ಒಂದು ಶಕ್ತಿಯನ್ನು ಹೊರಹೊಮ್ಮಿದ ಈ ಒಂದು ಸ್ಪಾರ್ಕ್ ಅಕಾಡೆಮಿಗೆ, ನನ್ನ ಒಂದು ಕಲಿಕೆಗೆ ಹೊಸ ಪ್ರೇರಣೆ ನೀಡಿದ ಸ್ಪಾರ್ಕ್ ಅಕಾಡೆಮಿಗೆ
ನನ್ನ ಒಂದು ಮಾತುಗಳಿಗೆ ಮಧುರತೆ ನೀಡಿದ ಸ್ಪಾರ್ಕ್ ಅಕಾಡೆಮಿಗೆ ಹೃದಯ ತುಂಬಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.